ಬಾಂಬ್ ಬ್ಲಾಸ್ಟ್ನಿಂದಾಗಿ ಸಾರ್ವಜನಿಕರು ಎಲ್ಲರೂ ಕೂಡ ಆತಂಕ ಸೃಷ್ಟಿಯಾಗಿರ್ತಾರೆ. ಯಾಕಂದ್ರೆ ಮೇಲಿಂದ ಘಟನೆಗಳಾಗ್ತಾ ಇರೋದ್ರಿಂದ ಸಹಜವಾಗಿ ಆತಂಕ ಸೃಷ್ಟಿಸುವಂಥದ್ದು. ತಾವೇನು ಹೇಳಿ ಒಂದು ಸಾರ್ವಜನಿಕರಿಗೆ? ಆ, ಯಾವ ಕಾರಣಕ್ಕೂ ಕೂಡ ಬೆಂಗಳೂರಿನಲ್ಲಿ ಸಾರ್ವಜನಿಕರು ಆತಂಕ ಪಡ್ತಕ್ಕಂಥದ್ದಿಲ್ಲ. ಇದು ಆಗಿದೆ, ಈ ಘಟನೆ ಆಗಬಾರ್ದಾಗಿತ್ತು, ಅನ್ಫಾರ್ಚುನೇಟ್ ಇದಾಗಿದೆ. ಆದರೆ ನಾವು ಯಾವ ಕಾರಣಕ್ಕೂ ಇದು ಯಾರು ಮಾಡಿದ್ದಾರೆ ಅವ್ರನ್ನ ಬಿಡೋದಿಲ್ಲ. ಆದ್ದರಿಂದ ನಾವು ಎಲ್ಲ ಸೇಫ್ಟಿ ಮೆಷರ್ಸ್ ಕೂಡ ತಗೊಂಡಿದ್ದೇವೆ. ಆದ್ದರಿಂದ ಬೆಂಗಳೂರಿನಲ್ಲಿ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು, ಅವರು ಯಾವುದೇ ಕಾರಣಕ್ಕೂ ಆತಂಕ ಪಡ್ತಕ್ಕಂಥದ್ದು ಏನಿಲ್ಲ. ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ, ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದಲ್ಲೇ ತನಿಖೆ ಆಗ್ತಾ ಇದೆ. ಅವ್ರು ಯಾರು ಮಾಡಿದ್ದಾರೆ ಅವ್ರನ್ನ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಹಾಗಾಗಿ ಆತಂಕ ಪಡ್ತಕ್ಕಂಥದ್ದಿಲ್ಲ. ಬೇರೆ ರೀತಿಯಲ್ಲಿ ನಾವೆಲ್ಲ ಈಗಾಗಲೇ ನಮ್ಮಲ್ಲಿ ಸುಮಾರು 7,500 ಕ್ಯಾಮ್ರಾಗಳು ಹಾಕಿದ್ದೀವಿ ಎಲ್ಲ ಇಡೀ ಸಿಟಿಯಲ್ಲಿ. ಆಮೇಲೆ ನಮ್ಮ ಹೊಯ್ಸಳ ಅವರಿಗೆ ಇನ್ನೂ ಹೆಚ್ಚು ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ, ಇನ್ನೂ ಹೆಚ್ಚು ಓಡಾಡಬೇಕು, ಗಸ್ತು ಮಾಡಬೇಕು ಅಂಥೇಳಿ ಎಲ್ಲ ಮಾಡ್ತಾ ಇದ್ದೇವೆ. ಅದರಿಂದ ಆತಂಕ ಪಡ್ತಕ್ಕಂಥ ಇದೇನಿಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಗೃಹ ಸಚಿವರಾದ ಪರಮೇಶ್ವರರ ಮಾತು. ಯಾರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಾವು ಎಲ್ಲ ರೀತಿಯಲ್ಲೂ ಕೂಡ ಎಚ್ಚರಿಕೆ ಕ್ರಮವನ್ನು ವಹಿಸಿದ್ದೇವೆ. ಜೊತೆಗೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ CC ಕ್ಯಾಮ್ರಾಯಿಂದ ಹಿಡಿದು ಎಲ್ಲ ಕಡೆಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರು ಕೂಡ ಎಚ್ಚರಿಕೆ ಅಂದರೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಆ ಆರೋಪಿಯನ್ನು ನಾವು ಖಂಡಿತವಾಗಿ ಹಿಡಿತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.